ಯುದ್ಧ ಮಾಡೋದ್ರಿಂದ ಕೇವಲ ಸಾವು ನೋವುಗಳು ಮಾತ್ರ ಸಂಭವಿಸೋದಿಲ್ಲ, ಅದರಿಂದ ಆರ್ಥಿಕ ವ್ಯವಸ್ಥೆ ಕೂಡ ಕುಸಿಯುತ್ತೆ, ಸರ್ಕಾರದಲ್ಲಿರುವಂತಹ ಖಜಾನೆ ಕೂಡ ಖಾಲಿ ಆಗುತ್ತೆ. ದುಡ್ಡು ಸುರಿಬೇಕಲ್ವಾ, ದುಡ್ಡು ಖರ್ಚು ಮಾಡಿದ್ರೆ ತಾನೇ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗೋದು. ಈಗ ಯುದ್ಧವನ್ನ ಮಾಡೋದಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡಣ್ಣನ ದುಡ್ಡೇ ಖಾಲಿ ಆಗಿದೆ. ಯಾಕೆ ಅಷ್ಟೊಂದು ಖರ್ಚಾಗ್ತಿದ್ಯಾ ನೀವು ಕೇಳಬಹುದು. ಯುದ್ಧ ಸ್ಟಾರ್ಟ್ ಆಗಿ ಇನ್ನೂ 6 ದಿನ ಆಗಿದೆಯಲ್ಲ ಅಂತೇಳಿ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸಿಂಪಲ್. ಅಮೆರಿಕಾದ F-22 ಫೈಟರ್ ಜೆಟ್ ಇದೆಯಲ್ಲ, ಈ ಫೈಟರ್ ಜೆಟ್ ಒಂದಕ್ಕೆ ಸಾಕು ಇವ್ರು ಖರ್ಚು ಮಾಡೋ ಹಣ. 1 ಗಂಟೆ ಓಡಿಸಿದ್ರೆ ಅದಕ್ಕೆ ತಗುಲುವಂತಹ ಖರ್ಚು ಕೇವಲ 1 ಗಂಟೆ ಹಾರಾಟ ನಡೆದ್ರೆ ಸಾಕು $85,000 ಖರ್ಚಾಗುತ್ತೆ ಅದಕ್ಕೆ. F-22 ಯುದ್ಧ ವಿಮಾನ ಇದೊಂದು ಎಕ್ಸಾಂಪಲ್ ಸಾಕು. ಇನ್ನು 5 ದಿನ ಕಂಟಿನ್ಯೂಸ್ ಆಗಿ F-22 ಬಳಕೆ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ ನೀವೇ ಲೆಕ್ಕ. ಹಾಗಾಗಿ ದೊಡ್ಡಣ್ಣನ ದುಡ್ಡು ಖಾಲಿ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ಕಾರಣ. ಯುದ್ಧ ಮಾಡಿ ದಿನೇ ದಿನೇ ಬರ್ಬಾದಾಗ್ತಾ ಇದೆ ಅಮೆರಿಕ. ಯಾಕೆಂದ್ರೆ ಅಮೆರಿಕ ಅಂದುಕೊಂಡಿದ್ದೇನೂ ಆಗ್ತಾ ಇಲ್ಲ. ವೆನಿಜುವೆಲಾಗೆ ಅಮೆರಿಕದ ಸೇನೆ ನುಗ್ಗಿ ವೆನಿಜುವೆಲಾ ಅಧ್ಯಕ್ಷರನ್ನ ಎತ್ತಾಕೊಂಡು ಬಂದ್ರು. ಇಲ್ಲೂ ಹಾಗೆ ಮಾಡಬೇಕು ಅಂತ ಅನ್ಕೊಂಡ್ರು, ಆಗ್ಲಿಲ್ಲ. ಖಮೇನಿ ಕೊಲ್ಲಲಾಯ್ತು, ಖಮೇನಿ ಸಾವಾಯ್ತು. ಅಯಾತುಲ್ಲಾ ಖಮೇನಿ ಸತ್ತ ನಂತರ ಇರಾನ್ ಕಂಪ್ಲೀಟ್ ಆಗಿ ನಮ್ಮ ಕಂಟ್ರೋಲ್ ಬರುತ್ತೆ, ತಗೊಂಡ್ಬಿಡ್ಬೋದು ಅಂತ ಅಂದ್ಕೊಂಡ್ರು. ಆದ್ರೆ ಅಮೆರಿಕ ಅಂದುಕೊಂಡಿದ್ದೇ ಒಂದು, ಈಗ ಆಗ್ತಾ ಇರೋದೇ ಒಂದು. ಅಮೆರಿಕ ಇವತ್ತು ಇರಾನ್ ನಲ್ಲಿ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿದ್ದಾಯ್ತು, ಇರಾನ್ನ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದ್ದಾಯ್ತು, ಕಮಾಂಡರ್ ಸೆಂಟರ್ಗಳನ್ನ ಧ್ವಂಸ ಮಾಡಿದ್ದಾಯ್ತು, ಆಪರೇಷನ್ ಬೇಸ್ಗಳನ್ನ ಧ್ವಂಸ ಮಾಡಿದ್ದಾಯ್ತು. ಆದ್ರೂ ಕೂಡ ಇರಾನ್ ನಿಂದ ಕ್ಷಿಪಣಿಗಳು ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅದನ್ನ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇದೆ. ಭೂಮಿ ಮೇಲಿಂದ ಬರ್ತಿದ್ಯೋ ಅಥವಾ ಭೂಮಿ ಒಳಗಿಂದ ಟನಲ್ಗಳ ಸುರಂಗದ ಮೂಲಕ ಅದನ್ನ ತಂದು ಹಾರಿಸ್ತಿದಾರ ಗೊತ್ತಿಲ್ಲ. ಈಗ ಅದು ಟೆನ್ಷನ್ ಆಗಿದೆ ಅಮೆರಿಕಾಗೆ. ಸೊ ಈಗ ಇರಾನ್ ಜೊತೆಗಿನ ಯುದ್ಧವನ್ನ ಅಂದುಕೊಂಡಿದ್ದಕ್ಕಿಂತ ಬೇರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಮೆರಿಕಾಗೆ ಈಗ ದೊಡ್ಡ ಲಾಸ್ ಆಗಿರೋದಂತೂ ಸತ್ಯ. ಇನ್ನು ಇದೇ ರೀತಿಯಾಗಿ ಏನಾದ್ರೂ ಯುದ್ಧ ಮುಂದುವರೆದ್ರೆ ಹಣ ನೀರು ಚೆಲ್ದಂಗೆ ಖರ್ಚಾಗ್ಬಿಡುತ್ತೆ. 1 ದಿನದ ಯುದ್ಧಕ್ಕಾಗಿ ನೋಡಿ ಎಷ್ಟು ಖರ್ಚಾಗುತ್ತೆ. 1 ದಿನದ ಯುದ್ಧಕ್ಕಾಗಿ 71,300 ಕೋಟಿ ವ್ಯಯಿಸ್ತಾ ಇದೆ ಇವತ್ತು USA. ಸುಮ್ಮನೆ ಕೂತಿಲ್ಲ, ಯುದ್ಧ ಘೋಷಣೆ ಮಾಡ್ಬಿಟ್ಟು ಸುಮ್ಮನೆ ಕೂರೋದಕ್ಕೆ ಆಗೋದು ಇಲ್ಲ. ಯಾಕೆಂದ್ರೆ ಇರಾನ್ ವಿರುದ್ಧದ ಯುದ್ಧಕ್ಕೆ 20ಕ್ಕಿಂತ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡ್ತಾ ಇರುವಂತಹ ಅಮೆರಿಕ ಅದಕ್ಕೆ ವ್ಯಯಿಸುತ್ತಿರುವಂತಹ ಖರ್ಚು ದಿನಕ್ಕೆ 71,300 ಕೋಟಿ. 5 ದಿನಕ್ಕೆ 3.5 ಲಕ್ಷ ಕೋಟಿ ಅಷ್ಟು ಖರ್ಚಾಗುತ್ತೆ. 5 ದಿನಕ್ಕೆ ನಾನು ಹೇಳ್ತಾ ಇರೋದು. ಇನ್ನೂ ಮುಂದುವರಿತೆ. ಇದೇ ತರ ಮುಂದುವರಿತಾ ಹೋದ್ರೆ ಈಗ ಬಿಂದಿಗೆನಾಗಿರೋ ನೀರನ್ನು ಹೇಗೆ ಕೆಳಗಡೆ ಚೆಲ್ಲಿದ್ರೆ ಖಾಲಿ ಆಗುತ್ತೋ ಹಂಗೆ ದೊಡ್ಡಣ್ಣನ ಖಜಾನೆ ಕೂಡ ಖಾಲಿ ಆಗುತ್ತೆ. ಇರಾನ್ ಬರೋಬ್ಬರಿ 1000 ನೆಲೆಗಳನ್ನ ಕಳೆದುಕೊಂಡಿದೆ. ಯಾಕೆಂದ್ರೆ ಅಮೆರಿಕ ದಾಳಿ ಮಾಡಿರೋದು 1000 ನೆಲೆಗಳ ಮೇಲೆ. ಈ ಒಂದು ಯುದ್ಧಕ್ಕೋಸ್ಕರ ಹೆಚ್ಚು ಆದ್ಯತೆಯನ್ನ ಅಮೆರಿಕ ಕೊಡ್ತಾ ಇದೆ. ಇವತ್ತು ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇದೆ. ವಾಯುದಾಳಿ ಮಾಡ್ತಾ ಇದೆ. ವಾಯುದಾಳಿನೇ ಇಂಪಾರ್ಟೆಂಟ್. ಯಾಕಂದ್ರೆ ಅದು ನೇರವಾಗಿ ಹೋಗಿ ಬೈ ರೋಡ್ ಹೋಗಿ ದಾಳಿಯನ್ನ ಮಾಡೋದಕ್ಕಾಗುತ್ತಿಲ್ಲ, ಅಥವಾ ಆರ್ಮಿಯನ್ನ ಕಳಿಸಿ ಅಲ್ಲಿ ಯುದ್ಧವನ್ನ ಮಾಡೋದಕ್ಕೆ ತುಂಬಾ ಕಷ್ಟ. ಯಾಕೆಂದ್ರೆ ನಾನು ಮೊನ್ನೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಮೂರೂ ಕಡೆಯೂ ಕೂಡ ಅಂದ್ರೆ ಇರಾನ್ಗೆ ಇರಾಕ್ನ ಮೂಲಕ ಹೋಗ್ಬೇಕು ಅಂದ್ರೆ ಅಲ್ಲಿ ಪರ್ವತ ಶ್ರೇಣಿಗಳಿದೆ, ಪಾಕಿಸ್ತಾನದ ಮೂಲಕ ಬರಬೇಕು ಅಂದ್ರೆ ಅಲ್ಲೂ ಪರ್ವತ ಶ್ರೇಣಿಗಳಿದೆ, ಮತ್ತೊಂದು ಭಾಗದಲ್ಲಿ ವರ್ಷದ 365 ದಿನಗಳು ಕೂಡ ಅಲ್ಲಿ ಮಂಜು ಬೀಳ್ತಾ ಇರುತ್ತೆ. ಹಾಗಾಗಿ ಆ 3 ಮಾರ್ಗದಲ್ಲೂ ಕೂಡ ಹೋಗಕ್ಕಾಗಲ್ಲ. ಇನ್ನೊಂದು ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಸಮುದ್ರ ಮಾರ್ಗ ಹೋಗ್ಬೇಕು. ಆದ್ರೆ ಅಲ್ಲಿ ಅವರ ಬೇಸ್ಗಳಿದೆ, ಆರ್ಮಿ ಆಪರೇಷನ್ ಬೇಸ್ಗಳಿದೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಾನ್ ತನ್ನ ಸೈನಿಕರನ್ನ ಜಮಾವಣೆ ಮಾಡಿದೆ, ನಿಯೋಜನೆ ಮಾಡೋದ್ರಿಂದ 4 ಭಾಗದಿಂದಲೂ ಕೂಡ 4 ದಿಕ್ಕಿನಿಂದಲೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಇವರ ಮುಂದಿರುವಂತಹ ಆಪ್ಷನ್ ಏನು, ವಾಯುದಾಳಿಯನ್ನ ಮಾಡಬೇಕು. B1 ಮತ್ತು B2 ಸ್ಟೆಲ್ತ್ ಬಾಂಬರ್ಗಳನ್ನ ಅಮೆರಿಕ ಬಳಸ್ತಾ ಇದೆ. ಇದೇನು ಸಾಮಾನ್ಯ ಅಲ್ಲ. F-18, F-16, F-22 ಜೊತೆಗೆ F-35 ವಿಮಾನಗಳನ್ನ ನಿಯೋಜನೆ ಮಾಡಿರೋದು. F-22 ನಿಯೋಜನೆ ಮಾಡಿದೆಯಲ್ಲ, ಅದನ್ನ ಆಗ್ಲೇ ಆರಂಭದಲ್ಲಿ ಹೇಳಿದೆ, 1 ಗಂಟೆಗೆ $85,000 ಬೇಕು ಹಾರಾಟ ಮಾಡಿದ್ರೆ. ಇನ್ನ ಅದ್ರ ಜೊತೆಗೆ F-18, F-16, F-35 ಇದೆಲ್ಲದರ ಬಗ್ಗೆ ನಿಯೋಜನೆ ಮಾಡಿದ್ರೆ ಸಾಕ, ಮೇಂಟೆನೆನ್ಸ್ ಮಾಡ್ತಿರ್ಬೇಕು, ಹಾರಾಟಗಳು ನಡೆಸ್ತಾ ಇರಬೇಕು.
ನೋಡಿ, ಇವತ್ತು ಕುವೈತ್ ನಲ್ಲಿ 3 F-15 ಯುದ್ಧ ವಿಮಾನಗಳು ಕ್ರಾಶ್ ಆಯ್ತು, ಹೋಯ್ತಲ್ಲಿ ದುಡ್ಡು. ಫೈಟರ್ ಜೆಟ್ಗಳ ಹಾರಾಟಕ್ಕೆ ಇವತ್ತು ಅಮೆರಿಕ ಎಷ್ಟು ಖರ್ಚು ಮಾಡ್ತಾ ಇದೆ ಗೊತ್ತಾ? ಸರಿ ಸುಮಾರು 271.34 ಮಿಲಿಯನ್ ವೆಚ್ಚ ಆಗ್ತಾ ಇರೋದು. ಆಗಾಗ ಅಮೆರಿಕ EA-18G ಗ್ರೋಲರ್ ಎಲೆಕ್ಟ್ರಾನಿಕ್ ಯುದ್ಧ ವಿಮಾನವನ್ನು ಕೂಡ ಬಳಕೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, MQ-9 ರೀಪರ್ ಡ್ರೋನ್, ಅಷ್ಟೇನಾ, ಕಡಿಮೆ ವೆಚ್ಚದ ಡ್ರೋನ್ಗಳನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದೆ USA. ಯಾಕೆಂತಂದ್ರೆ ಬೇರೆ ಬೇರೆದನ್ನ ಈಗಲೇ ಬಳಕೆ ಮಾಡ್ಕೊಂಡ್ಬಿಟ್ರೆ, ತನ್ನ ಬತ್ತಳಿಕೆಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನ ಈಗಲೇ ಖಾಲಿ ಮಾಡ್ಕೊಂಡು ಬಿಟ್ರೆ ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ ಅನ್ನೋದನ್ನ ಅರಿತಿರುವಂತ ಅಮೆರಿಕ. ಯಾಕಂದ್ರೆ ಇರಾನ್ ಅಂದುಕೊಂಡದಕ್ಕಿಂತ ಬೇರೆದೇ ರೀತಿಯಲ್ಲಿ ರಷ್ಯಾ ಯಾವ ರೀತಿಯಾಗಿ ಉಕ್ರೇನ್ನ ವಿರುದ್ಧ 3.5 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ಮಾಡಿದ್ರು ಕೂಡ ಉಕ್ರೇನ್ನಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಯುಕ್ರೇನ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಉಕ್ರೇನ್ ಪುಟ್ಟ ರಾಷ್ಟ್ರ ಆದ್ರೂ ಕೂಡ ರಷ್ಯಾ ಅಂದುಕೊಂಡಿದ್ರೆ ಕೆಲವೇ ದಿನಗಳಲ್ಲಿ ಇದನ್ನ ಉಳಿಸಿಕೊಳ್ಳುತ್ತೆ, ಆದ್ರೆ ಮಾಡಲಿಲ್ಲ. ಉಕ್ರೇನ್ನ ಬೆನ್ನ ಹಿಂದೆ ನಿಂತಿದ್ದ ಅವತ್ತು ನ್ಯಾಟೋ ಪಡೆ. ಇವತ್ತು ಇರಾನ್ನ ಬೆನ್ನ ಹಿಂದೆ ರಷ್ಯಾ, ಚೀನಾ, ಬಹುತೇಕ ರಾಷ್ಟ್ರಗಳು ನಿಲ್ಲುವಂತ ಕೆಲಸಗಳಾಗ್ತಾ ಇದೆ. ಸೊ ಹಾಗಾಗಿ ಅಮೆರಿಕಾಗೆ ಎಲ್ಲೋ ಒಂದ್ ಕಡೆ ತನ್ನ ದುಡ್ಡನ್ನ ಖರ್ಚು ಮಾಡಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಇದೆ. ಇನ್ನು USS ಕ್ಯಾರಿಯರ್ಗಳಿಗಾಗಿ USS ನ ಕ್ಯಾರಿಯರ್ಗಳು ಪ್ರತಿನಿತ್ಯ $6.5 ಮಿಲಿಯನ್ ಬೇಕೇ ಬೇಕು. ಕ್ಯಾರಿಯರ್ಗಳನ್ನು ಹೊತ್ಕೊಂಡು ಹೋಗ್ಬೇಕು ಅಂತಂದ್ರೆ ಅಷ್ಟು ಖರ್ಚಾಗ್ತಾ ಇದೆ. ಹಾಗಾಗಿ ಇದು ಹಿಂಗೇ ಮುಂದುವರೆದ್ರೆ ದೊಡ್ಡಣ್ಣನ ದುಡ್ಡು ಈಗ ಖಾಲಿ ಆಗ್ತದೆಯಲ್ಲ, ಮುಂದೆ ದೊಡ್ಡಣ್ಣನೇ ಬರ್ಬಾದ್ ಆಗ್ಬೋದು. ಆದ್ರೂ ಅನುಮಾನಗಳಿಲ್ಲ. ಮುಂದಿನ ಸುದ್ದಿಯತ್ತ ಗಮನ ಕೊಡಿ. ಯುದ್ಧ ಮಾಡೋದ್ರಿಂದ ಕೇವಲ ಸಾವು ನೋವುಗಳು ಮಾತ್ರ ಸಂಭವಿಸೋದಿಲ್ಲ, ಅದರಿಂದ ಆರ್ಥಿಕ ವ್ಯವಸ್ಥೆ ಕೂಡ ಕುಸಿಯುತ್ತೆ, ಸರ್ಕಾರದಲ್ಲಿರುವಂತಹ ಖಜಾನೆ ಕೂಡ ಖಾಲಿ ಆಗುತ್ತೆ. ದುಡ್ಡು ಸುರಿಬೇಕಲ್ವಾ, ದುಡ್ಡು ಖರ್ಚು ಮಾಡಿದ್ರೆ ತಾನೇ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗೋದು. ಈಗ ಯುದ್ಧವನ್ನ ಮಾಡೋದಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡಣ್ಣನ ದುಡ್ಡೇ ಖಾಲಿ ಆಗಿದೆ. ಯಾಕೆ ಅಷ್ಟೊಂದು ಖರ್ಚಾಗ್ತಿದ್ಯಾ ನೀವು ಕೇಳ್ಬೋದು. ಯುದ್ಧ ಸ್ಟಾರ್ಟ್ ಆಗಿ ಇನ್ನೂ 6 ದಿನ ಆಗಿದೆಯಲ್ಲ ಅಂತೇಳಿ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸಿಂಪಲ್. ಅಮೆರಿಕಾದ F-22 ಫೈಟರ್ ಜೆಟ್ ಇದೆಯಲ್ಲ, ಈ ಫೈಟರ್ ಜೆಟ್ ಒಂದಕ್ಕೆ ಸಾಕು ಇವ್ರು ಖರ್ಚು ಮಾಡೋ ಹಣ. 1 ಗಂಟೆ ಓಡಿಸಿದ್ರೆ ಅದಕ್ಕೆ ತಗುಲುವಂತ ಖರ್ಚು ಕೇವಲ 1 ಗಂಟೆ ಹಾರಾಟ ನಡೆದ್ರೆ ಸಾಕು $85,000 ಖರ್ಚಾಗುತ್ತೆ ಅದಕ್ಕೆ. F-22 ಯುದ್ಧ ವಿಮಾನ ಇದೊಂದು ಎಕ್ಸಾಂಪಲ್ ಸಾಕು. ಇನ್ನು 5 ದಿನ ಕಂಟಿನ್ಯೂಸ್ ಆಗಿ F-22 ಬಳಕೆ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ ನೀವೇ ಲೆಕ್ಕ. ಹಾಗಾಗಿ ದೊಡ್ಡಣ್ಣನ ದುಡ್ಡು ಖಾಲಿ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ಕಾರಣ. ಯುದ್ಧ ಮಾಡಿ ದಿನೇ ದಿನೇ ಬರ್ಬಾದ್ ಆಗ್ತಾ ಇದೆ ಅಮೆರಿಕ. ಯಾಕೆಂದ್ರೆ ಅಮೆರಿಕ ಅಂದುಕೊಂಡಿದ್ದೇನೂ ಆಗ್ತಾ ಇಲ್ಲ. ವೆನಿಜುವೆಲಾಗೆ ಅಮೆರಿಕದ ಸೇನೆ ನುಗ್ಗಿ ವೆನಿಜುವೆಲಾ ಅಧ್ಯಕ್ಷರನ್ನ ಎತ್ತಾಕೊಂಡು ಬಂದ್ರು. ಇಲ್ಲೂ ಹಾಗೆ ಮಾಡಬೇಕು ಅಂತ ಅನ್ಕೊಂಡ್ರು, ಆಗ್ಲಿಲ್ಲ. ಖಮೇನಿ ಕೊಲ್ಲಲಾಯ್ತು, ಖಮೇನಿ ಸಾವಾಯ್ತು. ಅಯಾತುಲ್ಲಾ ಖಮೇನಿ ಸತ್ತ ನಂತರ ಇರಾನ್ ಕಂಪ್ಲೀಟ್ ಆಗಿ ನಮ್ಮ ಕಂಟ್ರೋಲ್ ಬರುತ್ತೆ, ತಗೊಂಡ್ಬಿಡ್ಬೋದು ಅಂತ ಅಂದ್ಕೊಂಡ್ರು. ಆದ್ರೆ ಅಮೆರಿಕ ಅಂದುಕೊಂಡಿದ್ದೇ ಒಂದು, ಈಗ ಆಗ್ತಾ ಇರೋದೇ ಒಂದು. ಅಮೆರಿಕ ಇವತ್ತು ಇರಾನ್ ನಲ್ಲಿ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿದ್ದಾಯ್ತು, ಇರಾನ್ನ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದ್ದಾಯ್ತು, ಕಮಾಂಡರ್ ಸೆಂಟರ್ಗಳನ್ನ ಧ್ವಂಸ ಮಾಡಿದ್ದಾಯ್ತು, ಆಪರೇಷನ್ ಬೇಸ್ಗಳನ್ನ ಧ್ವಂಸ ಮಾಡಿದ್ದಾಯ್ತು. ಆದ್ರೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅದನ್ನ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇದೆ. ಭೂಮಿ ಮೇಲಿಂದ ಬರ್ತಿದ್ಯೋ ಅಥವಾ ಭೂಮಿ ಒಳಗಿಂದ ಟನಲ್ಗಳ ಸುರಂಗದ ಮೂಲಕ ಅದನ್ನ ತಂದು ಹಾರಿಸ್ತಿದಾರ ಗೊತ್ತಿಲ್ಲ. ಈಗ ಅದು ಟೆನ್ಷನ್ ಆಗಿದೆ ಅಮೆರಿಕಾಗೆ. ಸೊ ಈಗ ಇರಾನ್ ಜೊತೆಗಿನ ಯುದ್ಧವನ್ನ ಅಂದುಕೊಂಡಿದ್ದಷ್ಟಕ್ಕಿಂತ ಬೇರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಮೆರಿಕಾಗೆ ಈಗ ದೊಡ್ಡ ಲಾಸ್ ಆಗಿರೋದಂತೂ ಸತ್ಯ. ಇನ್ನು ಇದೇ ರೀತಿಯಾಗಿ ಏನಾದ್ರೂ ಯುದ್ಧ ಮುಂದುವರೆದ್ರೆ ಹಣ ನೀರು ಚೆಲ್ದಂಗೆ ಖರ್ಚಾಗ್ಬಿಡುತ್ತೆ. 1 ದಿನದ ಯುದ್ಧಕ್ಕಾಗಿ ನೋಡಿ ಎಷ್ಟು ಖರ್ಚಾಗುತ್ತೆ. 1 ದಿನದ ಯುದ್ಧಕ್ಕಾಗಿ 71,300 ಕೋಟಿ ವ್ಯಯಿಸ್ತಾ ಇದೆ ಇವತ್ತು USA. ಸುಮ್ಮನೆ ಕೂತಿಲ್ಲ, ಯುದ್ಧ ಘೋಷಣೆ ಮಾಡ್ಬಿಟ್ಟು ಸುಮ್ಮನೆ ಕೂರೋದಕ್ಕೆ ಆಗೋದು ಇಲ್ಲ. ಯಾಕೆಂದ್ರೆ ಇರಾನ್ ವಿರುದ್ಧದ ಯುದ್ಧಕ್ಕೆ 20ಕ್ಕಿಂತ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡ್ತಾ ಇರುವಂತಹ ಅಮೆರಿಕ ಅದಕ್ಕೆ ವ್ಯಯಿಸುತ್ತಿರುವಂತಹ ಖರ್ಚು ದಿನಕ್ಕೆ 71,300 ಕೋಟಿ. 5 ದಿನಕ್ಕೆ 3.5 ಲಕ್ಷ ಕೋಟಿ ಅಷ್ಟು ಖರ್ಚಾಗುತ್ತೆ. 5 ದಿನಕ್ಕೆ ನಾನು ಹೇಳ್ತಾ ಇರೋದು. ಇನ್ನೂ
ಇನ್ನೂ ಮುಂದುವರಿತೆ. ಇದೇ ತರ ಮುಂದುವರಿತಾ ಹೋದ್ರೆ ಈಗ ಬಿಂದಿಗೆನಾಗಿರೋ ನೀರನ್ನ ಹೇಗೆ ಕೆಳಗಡೆ ಚೆಲ್ಲಿದ್ರೆ ಖಾಲಿ ಆಗುತ್ತೋ ಹಂಗೆ ದೊಡ್ಡಣ್ಣನ ಖಜಾನೆ ಕೂಡ ಖಾಲಿ ಆಗುತ್ತೆ. ಇರಾನ್ ಬರೋಬ್ಬರಿ 1000 ನೆಲೆಗಳನ್ನ ಕಳೆದುಕೊಂಡಿದೆ. ಯಾಕೆಂದ್ರೆ ಅಮೆರಿಕ ದಾಳಿ ಮಾಡಿರೋದು 1000 ನೆಲೆಗಳ ಮೇಲೆ. ಈ ಒಂದು ಯುದ್ಧಕ್ಕೋಸ್ಕರ ಹೆಚ್ಚು ಆದ್ಯತೆಯನ್ನ ಅಮೆರಿಕ ಕೊಡ್ತಾ ಇದೆ. ಇವತ್ತು ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇದೆ. ವಾಯುದಾಳಿ ಮಾಡ್ತಾ ಇದೆ. ವಾಯುದಾಳಿನೇ ಇಂಪಾರ್ಟೆಂಟ್. ಯಾಕಂದ್ರೆ ಅದು ನೇರವಾಗಿ ಹೋಗಿ ಬೈ ರೋಡ್ ಹೋಗಿ ದಾಳಿನ ಮಾಡೋದಕ್ಕಾಗೋದಿಲ್ಲ, ಅಥವಾ ಆರ್ಮಿಯನ್ನ ಕಳಿಸಿ ಅಲ್ಲಿ ಯುದ್ಧವನ್ನ ಮಾಡೋದಕ್ಕೆ ತುಂಬಾ ಕಷ್ಟ. ಯಾಕೆಂತಾರೆ ನಾನು ಮೊನ್ನೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಮೂರೂ ಕಡೆಯೂ ಕೂಡ ಅಂದ್ರೆ ಇರಾನ್ಗೆ ಇರಾಕ್ನ ಮೂಲಕ ಹೋಗ್ಬೇಕು ಅಂದ್ರೆ ಅಲ್ಲಿ ಪರ್ವತ ಶ್ರೇಣಿಗಳಿದೆ, ಪಾಕಿಸ್ತಾನದ ಮೂಲಕ ಬರಬೇಕು ಅಂದ್ರೆ ಅಲ್ಲೂ ಪರ್ವತ ಶ್ರೇಣಿಗಳಿದೆ, ಮತ್ತೊಂದು ಭಾಗದಲ್ಲಿ ವರ್ಷದ 365 ದಿನಗಳು ಕೂಡ ಅಲ್ಲಿ ಮಂಜು ಬೀಳ್ತಾ ಇರುತ್ತೆ. ಹಾಗಾಗಿ ಆ ಮೂರು ಮಾರ್ಗದಲ್ಲೂ ಕೂಡ ಹೋಗಕ್ಕಾಗಲ್ಲ. ಇನ್ನೊಂದು ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಸಮುದ್ರ ಮಾರ್ಗ ಹೋಗ್ಬೇಕು. ಆದ್ರೆ ಅಲ್ಲಿ ಅವರ ಬೇಸ್ಗಳಿದೆ, ಆರ್ಮಿ ಆಪರೇಷನ್ ಬೇಸ್ಗಳಿದೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಾನ್ ತನ್ನ ಸೈನಿಕರನ್ನ ಜಮಾವಣೆ ಮಾಡಿದೆ, ನಿಯೋಜನೆ ಮಾಡೋದ್ರಿಂದ 4 ಭಾಗದಿಂದಲೂ ಕೂಡ 4 ದಿಕ್ಕಿನಿಂದಲೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಲ್ಲ. ಹಾಗಾಗಿ ಇವರ ಮುಂದಿರುವಂತಹ ಆಪ್ಷನ್ ಏನು, ವಾಯುದಾಳಿಯನ್ನ ಮಾಡಬೇಕು. B1 ಮತ್ತು B2 ಸ್ಟೆಲ್ತ್ ಬಾಂಬರ್ಗಳನ್ನ ಅಮೆರಿಕ ಬಳಸ್ತಾ ಇದೆ. ಇದೇನು ಸಾಮಾನ್ಯ ಅಲ್ಲ. F-18, F-16, F-22 ಜೊತೆಗೆ F-35 ವಿಮಾನಗಳನ್ನ ನಿಯೋಜನೆ ಮಾಡಿರೋದು. F-22 ನಿಯೋಜನೆ ಮಾಡಿದೆಯಲ್ಲ, ಅದನ್ನೇ ಆಗ್ಲೇ ಆರಂಭದಲ್ಲಿ ಹೇಳಿದೆ, 1 ಗಂಟೆಗೆ $85,000 ಬೇಕು ಹಾರಾಟ ಮಾಡಿದ್ರೆ. ಇನ್ನ ಅದ್ರ ಜೊತೆಗೆ F-18, F-16, F-35 ಇದೆಲ್ಲದರ ಬಗ್ಗೆ ನಿಯೋಜನೆ ಮಾಡಿದ್ರೆ ಸಾಕ, ಮೇಂಟೆನೆನ್ಸ್ ಮಾಡ್ತಿರ್ಬೇಕು, ಹಾರಾಟಗಳು ನಡೆಸ್ತಾ ಇರಬೇಕು. ನೋಡಿ, ಇವತ್ತು ಕುವೈತ್ ನಲ್ಲಿ 3 F-15 ಯುದ್ಧ ವಿಮಾನಗಳು ಕ್ರಾಶ್ ಆಯ್ತು, ಹೋಯ್ತಲ್ಲಿ ದುಡ್ಡು. ಫೈಟರ್ ಜೆಟ್ಸ್ ಗಳ ಹಾರಾಟಕ್ಕೆ ಇವತ್ತು ಅಮೆರಿಕ ಎಷ್ಟು ಖರ್ಚು ಮಾಡ್ತಾ ಇದೆ ಗೊತ್ತಾ? ಸರಿ ಸುಮಾರು $271.34 ಮಿಲಿಯನ್ ವೆಚ್ಚ ಆಗ್ತಾ ಇರೋದು. ಆಗಾಗ ಅಮೆರಿಕ EA-18G ಗ್ರೋಲರ್ ಎಲೆಕ್ಟ್ರಾನಿಕ್ ಯುದ್ಧ ವಿಮಾನವನ್ನು ಕೂಡ ಬಳಕೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, MQ-9 ರೈಪರ್ ಡ್ರೋನ್, ಅಷ್ಟೇನಾ, ಕಡಿಮೆ ವೆಚ್ಚದ ಡ್ರೋನ್ಗಳನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದೆ USA. ಯಾಕೆಂತಂದ್ರೆ ಬೇರೆ ಬೇರೆದನ್ನ ಈಗಲೇ ಬಳಕೆ ಮಾಡ್ಕೊಂಡ್ಬಿಟ್ರೆ, ತನ್ನ ಬತ್ತಳಿಕೆಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನ ಈಗಲೇ ಖಾಲಿ ಮಾಡ್ಕೊಂಡು ಬಿಟ್ರೆ ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ ಅನ್ನೋದನ್ನ ಅರಿತಿರುವಂತ ಅಮೆರಿಕ. ಯಾಕಂದ್ರೆ ಇರಾನ್ ಅಂದುಕೊಂಡದಕ್ಕಿಂತ ಬೇರೆದೇ ರೀತಿಯಲ್ಲಿ ರಷ್ಯಾ ಯಾವ ರೀತಿಯಾಗಿ ಉಕ್ರೇನ್ನ ವಿರುದ್ಧ 3.5 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ಮಾಡಿದ್ರು ಕೂಡ ಉಕ್ರೇನಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಯುಕ್ರೇನ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಉಕ್ರೇನ್ ಪುಟ್ಟ ರಾಷ್ಟ್ರ ಆದ್ರೂ ಕೂಡ ರಷ್ಯಾ ಅಂದುಕೊಂಡಿದ್ರೆ ಕೆಲವೇ ದಿನಗಳಲ್ಲಿ ಇದನ್ನ ಉಳಿಸ್ಕೊಳ್ಳುತ್ತೆ, ಆದ್ರೆ ಮಾಡಲಿಲ್ಲ. ಉಕ್ರೇನ್ನ ಬೆನ್ನ ಹಿಂದೆ ನಿಂತಿದ್ದ ಹೊತ್ತು ನ್ಯಾಟೋ ಪಡೆ. ಇವತ್ತು ಇರಾನ್ನ ಬೆನ್ನ ಹಿಂದೆ ರಷ್ಯಾ, ಚೀನಾ, ಬಹುತೇಕ ರಾಷ್ಟ್ರಗಳು ನಿಲ್ಲುವಂತ ಕೆಲಸಗಳಾಗ್ತಾ ಇದೆ. ಸೊ ಹಾಗಾಗಿ ಅಮೆರಿಕಾಗೆ ಎಲ್ಲೋ ಒಂದ್ ಕಡೆ ತನ್ನ ದುಡ್ಡನ್ನ ಖರ್ಚು ಮಾಡಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಇದೆ. ಇನ್ನು USS ಕ್ಯಾರಿಯರ್ಗಳಿಗಾಗಿ USS ನ ಕ್ಯಾರಿಯರ್ಗಳು ಪ್ರತಿನಿತ್ಯ $6.5 ಮಿಲಿಯನ್ ಬೇಕೇ ಬೇಕು. ಕ್ಯಾರಿಯರ್ಗಳನ್ನು ಹೊತ್ಕೊಂಡು ಹೋಗ್ಬೇಕು ಅಂತಂದ್ರೆ ಅಷ್ಟು ಖರ್ಚಾಗ್ತಾ ಇದೆ. ಹಾಗಾಗಿ ಇದು ಹಿಂಗೇ ಮುಂದುವರೆದ್ರೆ ದೊಡ್ಡಣ್ಣನ ದುಡ್ಡು ಈಗ ಖಾಲಿ ಆಗ್ತದಲ್ಲ, ಮುಂದೆ ದೊಡ್ಡಣ್ಣನೇ ಬರ್ಬಾದ್ ಆಗ್ಬೋದು. ಆದ್ರೂ ಅನುಮಾನಗಳಿಲ್ಲ. ಮುಂದಿನ ಸುದ್ದಿ ಗಮನ ಕೊಡಿ.